ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ಮಂಗಳೂರು ಸೌತೆಕಾಯಿದು ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ, ಒಂದು ಮಂಗಳೂರು ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಕರಿಬೇವು, ಇದು ತೊಗರಿಬೇಳೆ, ಇದು ಟ್ಯಾಮ್ರಿನ್ ಪೇಸ್ಟು, ಮತ್ತು ಸಾಂಬಾರು ಪುಡಿ, ಎಕ್ಸ್ಟ್ರಾ ಹಾಟ್ ಚಿಲ್ಲಿ ಪೌಡರು, ಕಾಶ್ಮೀರಿ ಚಿಲ್ಲಿ, ಅರಿಶಿನ, ಜೀರಿಗೆ, ಇಂಗು, ಒಂದು ಸ್ವಲ್ಪ ಬೆಲ್ಲ, ಎಣ್ಣೆ. ಇದಕ್ಕೆ ಎಣ್ಣೆ ಮತ್ತು ಅರಿಶಿನ ಹಾಕ್ತೀನಿ ಬೇಳೆ ಬೇಯಿಸೋತ್ತಿಗೆ. ಆಮೇಲೆ ಒಂದು ಸ್ಮಾಲ್ ಪೀಸ್ ಬೆಲ್ಲ ತೊಗೊತಾ ಇದ್ದೀನಿ. ಬೆಲ್ಲ ಮತ್ತು ಇದು ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆನೂ ತೊಗೊತೀನಿ. ಹಾಯ್ ಗೈಸ್, ವೆಲ್ಕಮ್ ಟು ದ ಚಾನಲ್. ಟುಡೇ ಐ ಆಮ್ ಮೇಕಿಂಗ್ ದಿಸ್ ಈಸ್ ಕಾಲ್ಡ್ ಮಂಗಳೂರು ಸೌತೆಕಾಯಿ, means cucumber. It's from the Mangalore area, so that's why it's called Mangalore Sautekai. Sautekai is cucumber. So I have taken that. Then 2 cups of dal. Then I have taken cilantro, salt, asafoetida, cumin seeds, turmeric. This is Kashmiri chili powder. This is extra hot chili powder, curry leaves, mustard, jaggery, tamarind paste, sambar powder. I'll be taking. I'll allow this one to cook first. When cooking, I have to wash this one and then add like 4 times of water, and be watching because it will overflow. Then to that, to cook, I'll be adding turmeric and little bit of 1 spoon of oil. First we'll cook this one, then we'll cut and keep everything ready. This is for tempering these two with oil. ವಾಶ್ ಮಾಡ್ಕೊಬಿಟ್ಟು ಆಮೇಲೆ ನೀರು ಹಾಕಿ ಕುದಿಯೋಕೆ ಇಡೋಣ. Just wash it first, then I'll add water and allow it to cook. I put water, washed and put the water. Now I'll be adding oil, 1 spoon, so it will cook fast. ಎಣ್ಣೆ ಹಾಕಿದ್ರೆ ಬೇಗನೆ ಕುಕ್ ಆಗುತ್ತೆ, ಅದಕ್ಕೋಸ್ಕರ. ಆಮೇಲೆ ಸ್ವಲ್ಪ ಅರಿಶಿನ, ಇಷ್ಟು ಹಾಕಿ ಸ್ಟವ್ ಆನ್ ಮಾಡ್ತೀನಿ. ಇವಾಗ ಇದನ್ನು ಹಾಕಿ ಮುಚ್ಚಲು ಹಾಕಿದ್ರೆ ಉಕ್ಕಲ್ಲ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಐ ಆಮ್ ಪುಟ್ಟಿಂಗ್ ದಿಸ್ ಒನ್ so that it won't overflow. I'll allow it to cook for 30 to 45 minutes right now. ಈಗ ಸೌತೆಕಾಯಿ ಕಟ್ ಮಾಡ್ತೀನಿ. ಸೌತೆಕಾಯಿ ಕಟ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಬೇಳೆ ಬೇಯಕ್ಕೆ ಹಾಕಿದ್ದಾಯಿತು. ಅದು 30 ಇಂದ 40 ನಿಮಿಷ ತಗೊಳುತ್ತೆ. ಸೊ ನಾವು ಐಲ್ ಬಿ ಕಟಿಂಗ್ ದ ಕುಕುಂಬರ್. ದೆನ್ ಐಲ್ ಬಿ adding after the dal is been cooked. ದಾಲ್ ಕುಕ್ ಆದಮೇಲೆ ಸೌತೆಕಾಯಿ ಹಾಕಿ ಕುಕ್ ಮಾಡೋಣ. ಸ್ವಲ್ಪ ತೆಂಗಿನಕಾಯಿ ಬೇಕು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ. ಐಲ್ ಬಿ ಯೂಸಿಂಗ್ ಸಮ್ coconut also to grind it and put the paste for that. First we'll cut the cucumber. ಇವಾಗ ಫಸ್ಟು ಕುಕುಂಬರು ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. The seeds we have to take it out. The seeds we can do chutney or even juices. ಸೌತೆಕಾಯಿ ಕಟ್ ಮಾಡಿದ್ದಾಯಿತು. ಸೌತೆಕಾಯ್ದು ಸೀಡ್ಸ್ನ ಗಿಡ ಬೆಳೆಯೋಕ್ಕೂ ಹಾಕ್ಕೋಬೋದು, ಇಲ್ಲಾಂದರೆ ಅದರಲ್ಲಿ ಚಟ್ನಿ ಮಾಡ್ಕೋಬೋದು, ಜ್ಯೂಸ್ ಮಾಡ್ಕೋಬೋದು, ಏನಾದ್ರು ಮಾಡ್ಕೋಬೋದು. ಬಟ್ ಇವಾಗ ಕಟ್ ಮಾಡಿದ್ದಾಯಿತು. ಸಿಪ್ಪೆ ಬೇಕು ಅಂದರೆ ತೆಗಿಬೋದು, ಇಲ್ಲಾಂದರೆ ಸಿಪ್ಪೆನೇ ಇಟ್ಕೊಂಡು ಕುಕ್ ಮಾಡ್ಕೋಬೋದು, ಚೆನ್ನಾಗೇ ಇರುತ್ತೆ. ಫೈಬರ್ ಇರುತ್ತೆ ಸ್ಕಿನ್ನಲ್ಲಿ ಅಂತ ನಾನು ತೆಗಿಯಲ್ಲ. The cucumber is been cut right now. If you want, you can take out the skin, or if you can you can leave the skin also. We can eat the skin, no problem. It has lot of fiber also, so I'll be leaving the skin. With the seeds, you can plant it, or you can do chutney, or even the drinks, any kind of drinks. With this one we can do. I'll show you that also. ಸೊ ಇದು ಇವಾಗ ಕಟ್ ಮಾಡಾಗಿದೆ. ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ. ಬೇಳೆ ಬೆಂದ ಮೇಲೆ
ತರಕಾರಿ ಹಾಕ್ಕೊಂಡು ಕುಕ್ ಮಾಡಬೇಕು. ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಪೇಸ್ಟ್ನ ಅದ್ರ ಜೊತೆಲಿ ಆ್ಯಡ್ ಮಾಡ್ಕೋಬೋದು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಕಲಿಸಿ. ಈಸಿಯಾಗಿರೋದನ್ನೇ ನಾನು ಹೇಳ್ಕೊಡ್ತಿರ್ತೀನಿ. ಸೊ ಫಾಸ್ಟಾಗಿ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗೋದು ಮಾಡ್ಕೋಬೋದು, ಕಾಲೇಜ್ಗೆ ಹೋಗೋದು ಮಾಡ್ಕೋಬೋದು ಅಂತ. ಸೊ ನೀವೂ ಮಾಡಿಕೊಂಡು ತಿನ್ನಿ. ಅನ್ನದ ಜೊತೆಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಮಾಡ್ಕೊಂಡು ತಿನ್ನೋರ್ಗೂ ಚೆನ್ನಾಗೇ ಇರುತ್ತೆ, ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿ ಖಾರವಾಗಿರುತ್ತೆ. ಸೊ ನೀವು ಮಾಡ್ಕೋಬೋದು. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, share it with the friends and family, and press the bell icon. You will get more videos. ಇವಾಗ ಸೌತೆಕಾಯಿ ಹಾಕೋಣ. ನಾವು ಐ ವಿಲ್ ಬಿ ಪುಟ್ಟಿಂಗ್ ದ ಕುಕುಂಬರ್. ಸಾಲ್ಟ್, ಉಪ್ಪು, ಬರೀ ಚಿಲ್ಲಿ ಪೌಡರ್ ಇದು, ಆಮೇಲೆ ಹಿಂಗು, ಟರ್ಮರಿಕ್ದು ಇದು, ಇದಿಷ್ಟು ಹಾಕಿ ಸೌತೆಕಾಯಿನ ಕುಕ್ ಮಾಡೋಕ್ಕೆ ಬಿಡೋಣ. ವಿ ಹ್ಯಾವ್ ಟು ಅಲೌ ಇಟ್ ಟು ಕುಕ್ ರೈಟ್ ನೌ. I'll add one jaggery, some paste, tamarind paste, curry leaves ಹಾಕ್ದೆ ಈಗ. ಹಾಕ್ಬಿಟ್ಟು ಇವಾಗ ಒಗ್ಗರಣೆ ಒಂದು ಕೊಡಬೇಕು, ಟೆಂಪರಿಂಗು. ಒಂದು ಕುದಿ ಬರಲಿ. ಹ್ಯಾವ್ ಟು ಮೇಕ್ ಇಟ್ ಬಾಯ್ಲ್ ಫಸ್ಟ್, ದೆನ್ ವಿ ಕ್ಯಾನ್ ಗಿವ್ ದ ಟೆಂಪರಿಂಗ್. Subscribe ಮಾಡೋದು ಮರಿಬೇಡಿ. Don't forget to subscribe. It's ready now. When it's boiling like this, we can turn it off. You can eat it with rice. Thanks for watching. Okay, bye.